ತಂದೆ ಅಂಚೆ ಕಚೇರಿಯಲ್ಲಿ ಉನ್ನತವಾದಂತಹ ಸಾಧನೆ ಮಾಡ್ತಾರೆ. ಅವರ ಮಗ ಭಾರತೀಯ ಭೂಸೇನೆಯ ಮಹಾದಂಡನಾಯಕ ಗೋಪಾಲರಾವ್ ಗುರುನಾಥ್ ಬೇವೂರ್. ಇವತ್ತು ನಾನು ನಿಮಗೆ ಅಂಥವ್ರನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಆ ವ್ಯಕ್ತಿ ಬೇರೆ ಎಲ್ಲಿಯವರು ಅಲ್ಲ, ಇದೇ ಬೇವೂರಿನವರು. ಈ ಬೇವೂರು ಎಲ್ಲಿ ಬರುತ್ತೆ ಅಂದರೆ ಬಾಗಲಕೋಟೆ ಜಿಲ್ಲೆಯಿಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿದೆ. ಬಂದ್ರಿ ಬರ್ರಿ. ಓಕೆ, ಇವ್ರ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ. ಆದರೆ ಅದರಲ್ಲಿ ನಿಮಗೆ ಯಾವ ಇನ್ಫಾರ್ಮೇಷನ್ ಲಭ್ಯ ಇದೆ ಅಂದರೆ ಭಾರತೀಯ ಭೂಸೇನಾ ಮಹಾದಂಡನಾಯಕ ಜನರಲ್ ಗೋಪಾಲರಾವ್ ಗುರುನಾಥ್ ಬೇವೂರ್ ಅವರ ಸ್ಮಾರಕ ಪರಿಚಯ. ದಿನಾಂಕ 11/8/1916 ಜನಿಸ್ತಾರೆ. ಇವರು ಜನಿಸಿದ್ದು ಮಧ್ಯಪ್ರದೇಶ ಸಿಯೋನಿಯಲ್ಲಿ. ಇವರ ತಂದೆ ತಾಯಿ ಗುರುನಾಥ್ ಬೇವೂರ್ ಮತ್ತೆ ರುಕ್ಮಿಣಿಬಾಯಿ ಬೇವೂರ್ ಅಂತ ಹೇಳಿ. ಶಿಕ್ಷಣ ಇವ್ರದ್ದು ರಾಯಲ್ ಇಂಡಿಯನ್ ಮಿಲಿಟರಿ ಕಾಲೇಜ್ನಲ್ಲಿ ಸೈನಿಕ ಶಿಕ್ಷಣ ಪಡೆದಿದ್ದಾರೆ. ಅದಾದ್ಮೇಲೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಸೈನಿಕ ಶಿಕ್ಷಣದ ಸ್ನಾತಕೋತ್ತರ ವ್ಯಾಸಂಗ ಆಗಿದೆ. ಇವತ್ತು ನಾವು ಸಾಮಾನ್ಯವಾಗಿ ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ NCCಯ ಶಿಸ್ತನ್ನ ನೋಡಿ ಎಷ್ಟು ಹೆಮ್ಮೆ ಪಡ್ತೀವಿ. ಆದರೆ ಆ NCCಯ ಹಿಂದೆ ಮೊದಲ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸಿದವ್ರು ಯಾರು ಗೊತ್ತಾ ನಿಮಗೆ? ನೋಡಿ, ಜನರಲ್ GG ಬೇವೂರ್ ಅವರು. ಒಂದು ಚಿಕ್ಕ ಸನ್ನಿವೇಶನ ನಾನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಏನಂತಂದ್ರೆ, ಇವರಿಗೆ ತಮ್ಮ ಊರಿನ ಮೇಲೆ ಎಷ್ಟು ಅಭಿಮಾನ, ಎಷ್ಟು ಪ್ರೀತಿ ಇದೆ ಅಂದ್ರೆ ತಮ್ಮ ಹೆಸರಿನ ಮುಂದೆ ಅವ್ರ ಹೆಸರೇನಿದೆ ಗೋಪಾಲ್ ಗುರುನಾಥ್ ಬೇವೂರ್ ಅಂತ ಇದೆಯಲ್ವಾ, ಇವಾಗ ಅದು ಆಕ್ಚುಲಿ ಗೋಪಾಲ್ ಗುರುನಾಥ್ ಮುಂದ್ಗಡೆ ಕುಲಕರ್ಣಿ ಅಂತ ಇರುತ್ತೆ. ಅವರು ತಮ್ಮ ಊರಿನ ಮೇಲೆ ಇರುವಂತಹ ಪ್ರೀತಿಗೋಸ್ಕರ ಆ ಒಂದು ಕುಲಕರ್ಣಿ ಎನ್ನುವುದನ್ನ ತೆಗೆದು ಅವರು ಬೇವೂರ್ ಅಂತ ಮಾಡ್ಕೋತಾರೆ. ಮಹಾರಾಷ್ಟ್ರದಲ್ಲಿ ಇನ್ನೇನು ಅವರು ತಿರ್ಕೋತಾರೆ ಅನ್ನುವಂಥ ಒಂದು ಟೈಮ್ ಬಂದಾಗ ಅದಕ್ಕಿಂತ ಮುಂಚೆ ಒಂದು ಸನ್ಮಾನ ಇಟ್ಕೊಂಡಿರ್ತಾರೆ. ಆ ಸನ್ಮಾನದಲ್ಲಿ ಹಿಂಗೆ ಭಾಷಣ ಮಾಡ್ತಿರ್ಬೇಕಾದ್ರೆ ಬೇರೆ ಭಾಷಣಕಾರರು ಭಾಷಣ ಮಾಡುವಾಗ ಮಹಾರಾಷ್ಟ್ರದ ಸುಪುತ್ರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಗ ಅವರು ತಂಪಾಳೆ ಏನು ಬರುತ್ತೆ, ಅವ್ರು ಮಾತಾಡುವಾಗ ಅವ್ರು ಹೇಳ್ತಾರೆ, ನಾನು ಮಹಾರಾಷ್ಟ್ರದ ಸುಪುತ್ರ ಅಲ್ಲ, ನಾನು ಕನ್ನಡದ ಸುಪುತ್ರ, ಆದ್ರೆ ಮಹಾರಾಷ್ಟ್ರದ ಅಳಿಯ ಅಂತ. ಇದ್ರ ಮೇಲೆ ಗೊತ್ತಾಗುತ್ತೆ ಅವರಿಗೆ ಕನ್ನಡ ಅಭಿಮಾನ ಎಷ್ಟು ಇತ್ತು ಅಂತ. ಸಾಮಾನ್ಯವಾಗಿ ಎಲ್ಲರೂ ಕೂಡ ಇವ್ರ ಬಗ್ಗೆ ಹೇಳೇ ಹೇಳ್ತಾರೆ. ಆದ್ರೆ ಇವರ ತಂದೆಯವರು ಕೂಡ ಒಂದು ವಿಶೇಷವಾದಂಥ ಸಾಧನೆಯನ್ನ ಮಾಡಿದ್ದಾರೆ. ಅದೇನು ಅಂತಂದ್ರೆ, ಬ್ರಿಟಿಷರ ಕಾಲದ ಸಂದರ್ಭದಲ್ಲಿ ಭಾರತದ ಮೊದಲ ಪೋಸ್ಟ್ ಮಾಸ್ಟರ್ ಜನರಲ್ ಆಗಿ ಇವರ ತಂದೆಯವರು ಕಾರ್ಯನಿರ್ವಹಿಸ್ತಾರೆ. ಅಂಚೆ ವ್ಯವಸ್ಥೆಯಲ್ಲಿ ಸಾಕಷ್ಟು ಕಾನೂನುಗಳನ್ನ ತರ್ತಾರೆ, ಶಿಸ್ತನ್ನ ತರ್ತಾರೆ. ಸೊ ಅವರ ಒಂದು ಹೆಸರಿನ ಮೇಲೆನೆ ಕಾನೂನಿದೆ, ಬೇವೂರ್ ಕಾನೂನು ಅಂತಾನೆ ಒಂದು ಕಾನೂನಿದೆ. ಆ ಕಾನೂನನ್ನ ಇದುವರೆಗೂ ಕೂಡ ಅಂಚೆ ಕಚೇರಿಯ ವ್ಯವಸ್ಥೆಯಲ್ಲಿ ಪಾಲಿಸ್ತಾ ಇದ್ದಾರೆ. ಇವರು ಭಾರತೀಯ ಭೂಸೇನೆಯಲ್ಲಿ 9ನೇ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಸೊ ಅವ್ರಿಗಿಂತ ಮುಂಚೆ ಫೀಲ್ಡ್ ಮಾರ್ಷಲ್ ಸ್ಯಾಮ್ ಮಾಣಿಕ್ ಶಾ ಅವರ ನಂತರ 9ನೇ ಸೇನಾ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ. ಇದೆಲ್ಲ ಸರಿ, ಅವರು ಸೇನೆಯಲ್ಲಿದ್ರು, ಕೆಲಸ ಮಾಡ್ತಿದ್ರು, ಸೇನಾ ಮುಖ್ಯಸ್ಥರಾಗಿದ್ರು, ಅದೆಲ್ಲ ನಿಜ. ಅವರಿಗೆ ತಮ್ಮ ಊರಿನ ಮೇಲೆ ಇರುವಂತ ನಂಟಿದೆಯಲ್ಲ, ಸೊ ಅದರಿಂದ ನನಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಅವರು ಮಹಾರಾಷ್ಟ್ರದಲ್ಲಿದ್ದಾಗ ಯಾವುದೊಂದು ಭಾಷಣದಲ್ಲಿ ನಾನು ಕನ್ನಡದ ಸುಪುತ್ರ ಅಂತ ಹೇಳ್ಕೊಳ್ಳೋದಿರ್ಬೋದು. ಅದಾದ್ಮೇಲೆ ತಮ್ಮ ಮಕ್ಕಳಿಗೆ ನೀವು ಯಾವುದೇ ರೀತಿಯಾಗಿ ಬೇವೂರನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ಬಾರ್ದು ಅನ್ನುವಂಥ ತಾಕೀತು ಮಾಡಿರೋದಾಗಿರ್ಬೋದು. ಅದಾದ್ಮೇಲೆ ತಮ್ಮ ಮಕ್ಕಳ ಜೊತೆಗೆ ಅವಾಗ 1 ವರ್ಷಕ್ಕೊಮ್ಮೆ ತಾವು ಬದುಕಿದ್ದಾಗ ಬಂದು ಹೋಗ್ತಿದ್ರಂತೆ. ಅಂತಹ ಒಂದು ನಂಟು ಎಲ್ರಿಗೂ ಬಂತು ಅಂದ್ರೆ ಪ್ರತಿಯೊಬ್ಬರ ಊರುಗಳು ಕೂಡ ಜಗತ್ತಿಗೆ ಗೊತ್ತಾಗ್ತಾ ಹೋಗ್ತವೆ. ಇವರು 1948ರಲ್ಲಿ NCCಯ ಮಹಾ ನಿರ್ದೇಶಕರಾಗಿ ಸಹ ಕಾರ್ಯನಿರ್ವಹಿಸ್ತಾರೆ. ಇವತ್ತು ನಾವೇನು ಶಿಸ್ತನ್ನ ನೋಡ್ತೀವಿ, ಆ ಶಿಸ್ತಿನ ಹಿಂದೆ ಒಬ್ಬ ಕನ್ನಡದ ವ್ಯಕ್ತಿಯ ಶ್ರಮ ಇದೆ ಅಂದ್ರೆ ನೀವು ನಂಬಲೇಬೇಕು. 1971ರಲ್ಲಿ ಯುದ್ಧ ಆಗುತ್ತೆ, ಭಾರತ ಪಾಕಿಸ್ತಾನ ಯುದ್ಧ ನಡೆಯುತ್ತೆ. 13 ದಿನಗಳ ಕಾಲ ಯುದ್ಧ ಆದ್ಮೇಲೆ ಆ ಯುದ್ಧ ಪೂರ್ಣಗೊಳ್ಳುತ್ತೆ. ಪಾಕಿಸ್ತಾನಲ್ಲಿ ಪಶ್ಚಿಮ ಪಾಕಿಸ್ತಾನ ಮತ್ತೆ ಪೂರ್ವ ಪಾಕಿಸ್ತಾನ ಅಂತ 2 ಭಾಗಗಳಾಗಿರುತ್ತೆ. ಪೂರ್ವ ಪಾಕಿಸ್ತಾನಲ್ಲಿ ಆಗ್ತಿರುವಂತಹ ದೌರ್ಜನ್ಯ, ಅದಾದ್ಮೇಲೆ ಭಾಷಾ ಸಂಘರ್ಷದಿಂದಾಗಿ ಸಾಕಷ್ಟು ಜನರು ಭಾರತಕ್ಕೆ ಬರಕ್ ಶುರು ಮಾಡ್ತಾರೆ. ಆ ಟೈಮ್ನಲ್ಲಿ ಭಾರತ ಇಂಟರ್ಫೇರ್ ಆಗ್ಬೇಕಾಗತ್ತೆ ಆ ಒಂದು ಯುದ್ಧದಲ್ಲಿ. ಆ ಒಂದು ಯುದ್ಧದಲ್ಲಿ ಇಂಟರ್ಫೇರ್ ಆಗುವಾಗ GG ಬೇವೂರ್ ಅವರು ಆ ದಕ್ಷಿಣ ವಲಯ ಭಾಗದ ಹೆಡ್ ಆಗಿರ್ತಾರೆ. ಅವರು ಆ ಒಂದು ಸೈನ್ಯವನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ. ಆ ಒಂದು ಮರುಭೂಮಿಯಲ್ಲಿ ಆ ಒಂದು ಸೇನೆಯನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟಕರವಾದದ್ದು. ಬಟ್ ಅವರು ಅದನ್ನ ಮುನ್ನಡೆಸ್ಕೊಂಡು ಹೋಗಿ ಯಶಸ್ವಿ ಆಗ್ತಾರೆ. ಆ ಒಂದು ಯುದ್ಧದ ಒಳಗಡೆ ಇವರ ಪ್ಲಾನ್ ಏನಿರುತ್ತೆ ಅಂದ್ರೆ, ಇವರ ಒಂದು ತಂತ್ರ ಏನಿರುತ್ತೆ ಅಂದ್ರೆ, ರಾಜಸ್ಥಾನದ ತಾರ್ ಮರುಭೂಮಿಯ ಮೂಲಕ ಪಾಕಿಸ್ತಾನ ಎಂಟ್ರಿ ಮಾಡ್ತಾರೆ. ಏನಿಲ್ಲ ಅಂದ್ರೂ ಸುಮಾರು 12,000 ಚದರ ಕಿಲೋಮೀಟರ್ನಷ್ಟು ಭೂಪ್ರದೇಶವನ್ನ ಆಕ್ರಮಣ ಮಾಡ್ಕೊಳ್ತಾರೆ. ಇದೇನಿದೆ ಅಂದ್ರೆ ಇದು ಭಾರತದ ಯುದ್ಧದಲ್ಲಿ ಅತಿ ಹೆಚ್ಚು ಭೂಪ್ರದೇಶವನ್ನ ಆಕ್ರಮಣ ಮಾಡ್ಕೊಂಡಿರೋದಾಗಿದೆ. ಇದುವರೆಗೂ ಏನೇನು ಯುದ್ಧ ನಡೆದಿದ್ದಾವೆ ಅದರಲ್ಲಿ ಅತಿ ಹೆಚ್ಚು ಭೂಪ್ರದೇಶವನ್ನ ಆಕ್ರಮಣ ಮಾಡ್ಕೊಂಡಿರೋದು ಈ ಒಂದು ಯುದ್ಧದೊಳಗಡೆ. ಅಜಾ, GG ಬೇವೂರ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ನೋಡಿರಿ ಅವ್ರು ನೀವು? ನಾವಣ್ಣ ನೋಡಿಲ್ಲ. ನಿಮ್ಮ ಹಿರಿಯರು
ಅವ್ರು ಅವ್ರು ನೋಡ್ಯಾರ. ಯಾವಾಗಾರ ಬಂದ್ರಿ ಊರಿಗೆ ಅವ್ರು? ಬಂದಾರ, ಯಾವಾಗ ಬರ್ತಿದ್ರ? ಬರ್ತಿದ್ರು. ಅವ್ರ ಏನ್ ಕೆಲಸ ಮಾಡ್ತಿದ್ರ? ಅವ್ರು ಹಿಂಗ ದೊಡ್ಡ ಬಂತ ಮೊದಲ. ಇವ್ರು ಜಿ ಬೇವ್ರ ಏನ್ ಕೆಲಸ ಮಾಡ್ತಿದ್ರ? ಇವು ಕೆಲಸ ದೊಡ್ಡ ಸಾಹೇಬ್ರ ಅವ್ರು. ಏನ್ ಸಾಹೇಬ್ರಿಗೆ? ಇಲ್ಲಿದ್ದ ಅಲ್ಲಿ ಹೋಗಿ ತಮ್ಮ ಇದಕ್ಕೆ ಹೋಗ್ಯಾರ, ಅಲ್ಲಿ ತಮ್ಮ ಕುಟುಂಬದಲ್ಲಿ. ಎಲ್ಲಿ ಮುಂಬೈಗೆ, ಪುಣ್ಯ? ಯಾವ ನಮ್ಗೆ ಅಲ್ಲಿ ಅಲ್ಲ ಅವ್ರು ಏನಿದ್ರಂತ, ಏನ್ ಕೆಲಸ ಮಾಡ್ತಿದ್ರಂತ? ಇಲ್ಲ ಇಲ್ದ ರಾಜಕಾರಣದ ಮಂದಿ. ಅಜರ ಇಲ್ಲಿ ಜಿ ಬೇವ್ರ ಬಗ್ಗೆ ಹೇಳ್ತಾರಲ್ರಿ? ಹಾ ರೀ, ಮಿಲಿಟರಿ ಒಳಗ್ರಿ? ಇಲ್ಲಾರನ್ರಿ ಅವ್ರು? ಹಾ ರೀ, ಮಿಲಿಟರಿ ಆಗಿದ್ದಾರಲ್ರಿ ಅವ್ರು? ಊರಿಗೆ ಅದಕ್ಕೆ ಬರ್ತಿದ್ರನ್ರಿ ಅವ್ರು? ಬಂದಿದ್ರನ್ರಿ? ಹೇಗ್ಬಿಡ್ತ ಬಂದಿದ್ರ? ಯಾವಾಗ್ರಿ ಅದು? ಭಾಳ ದಿವಸದಿಂದ? 50 ವರ್ಷ ಆಗಿರ್ಬೇಕಾ? ಹಾ ಹಾ, 9 ಕುಂಟಲ 9 ಕುಂಟಲ ಇಲ್ಲೇ 60 ಇದು 60 70 ಮನಿ, 60-70 80 ಊಟ ಮನಿ ಇದಾವ ಇಲ್ಲಿ. ಹಾ ಹಾ, ಅದ ಬಿಟ್ಟು ಯಾರಿಗೆ ಬಿಟ್ಟು ಹೋಗ್ಬಿಟ್ರು. ಸರ್ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕ ಒಂದು ಈಗ ಜಿ ಬೇವ್ರವ್ರದ್ದು ಸ್ಟ್ಯಾಚು ಇದೆಯಲ್ಲ, ಸೊ ಅದು ಯಾರ ಕಡೆಯಿಂದ ಆಗಿದ್ದು, ಹೆಂಗಾಗಿದ್ದು, ಅದ್ರ ಪ್ರೋಸೆಸ್ ಏನಾಗಿದ್ದು? ಅಲ್ಲ, ಅದು ಗೋಪಾಲ್ ಗುರುನಾಥ್ ದೇವ್ರವ್ರು ದೇವ್ರ ಅಂತಂದ್ರ ಅವ್ರ ಮೂರ್ತಿ ಆಗಿದ್ದು ಇಲ್ಲಿ ನಾವು ಊರಾಗಿರ್ತಕ್ಕಂಥ ಎಲ್ಲರ ಸಹಕಾರದಿಂದ ಆಗೈತ್ರಿ ಅದು. ಅದು ಯಾರೋ ಒಬ್ಬರಿಂದ ಇವರಿಂದ ಆಗೈತಿ ಅವರಿಂದ ಆಗೈತಿ ಅನ್ನೋಕ್ಕಿಂತ ನಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇವ್ರದೊಳಗೆ ಒಬ್ರು ಬ್ಲಾಕ್ ಹೆಲ್ತ್ ಎಜುಕೇಟರ್ ಅಂತ ಇದ್ರು, ಹುಸೇನ್ ಸಾಬ್ ಔಟಿ ಅಂತೇಳಿ. ಅವರು ಏನಂತಂದ್ರ ಊರಿನ ಅಭಿಮಾನದ ಮೇಲೆ ಅಂದ್ರ ಬಹಳಷ್ಟು ವರ್ಷ ಸರ್ವಿಸ್ ಕೊಟ್ರು ಅವ್ರು ಬೇವ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದೊಳಗ. ಹಂಗಾಗಿ ಅವರಿಗೆ ಊರ ಬಗ್ಗೆ ಅಭಿಮಾನ ಭಾಳ ಇತ್ತು. ಹಾಗಾಗಿ ಊರಲ್ಲಿ ಇರ್ತಕ್ಕಂಥ ಎಲ್ಲಾ ಯುವಕರನ್ನ ಅವರು ಕೂಡಿಸಿ ಅವ್ರು ಏನ್ ಮಾಡಿದ್ರಪ್ಪ ಅಂತಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪಕ್ಕದಲ್ಲೇ ಇತ್ತದು ಮೂರ್ತಿ. ಗೋಪಾಲ್ ಗುರುನಾಥ್ ಬೇವ್ರ ಅಂತೇಳಿ ಏನ್ ಮೂರ್ತಿ ಐತಲ್ಲ, ಆ ಮೂರ್ತಿಯನ್ನ ಅವ್ರು ಆಗ್ಬೇಕಾದ್ರ ಅವ್ರು ಸಾಕಷ್ಟು ಶ್ರಮಿಸ್ಯಾರ. ಅವ್ರ ಜೊತೆ ನಮ್ಮೂರ ಇರ್ತಕ್ಕಂಥ ಎಲ್ಲಾ ಮುಖಂಡರು ಅವ್ರ ಇವರಿಂದ ಎಲ್ಲರೂ ಶ್ರಮಿಸ್ಯಾರ. ಶ್ರಮಿಸಿ ಅದನ್ನ ಏನಂತಂದ್ರೆ ಇವತ್ತೊಂದು ಮೂರ್ತಿ ಆಗೈತಿ. ಹೆಚ್ಚು ಕಮ್ಮಿ ಹೀಗಾಗಿ ಒಂದು 10-15 ವರ್ಷ ಆಗ್ತದೆ. ಪ್ರತಿ ವರ್ಷನೂ ಅಲ್ಲಿ ಏನ್ ಮಾಡ್ತಂದ್ರ ರಾಷ್ಟ್ರಧ್ವಜ ಹಾರಿಸ್ತಾರೆ. ಜನವರಿ 26 ಆಗಿರ್ಬೋದು, ಆಗಸ್ಟ್ 15ಕ್ಕೆ ಆತ. ಅವ್ರ ಊರಿನ ಅಭಿಮಾನ ಮೇಲೆ ಹೆಚ್ಚು ಕಡಿಮೆ ಅವ್ರು ಊರವ್ರು ಆಗಿದ್ರು. ಅವ್ರ ಊರು ಮುದ್ದೇಬಿಹಾಳ ತಾಲೂಕು ಸರೂರು. ಯಾರ್ದು? ಎಚ್ ಕೆ ಔಟಿ, ಹುಸೇನ್ ಸಾಬ್ ಔಟಿ. ಆದ್ರ ಅವ್ರು ಈ ಊರಿನ ಅಭಿಮಾನದಿಂದ ಏನ್ ಮಾಡಿದ್ರಪ್ಪ ಅಂತಂದ್ರ ಆ ಮೂರ್ತಿಯನ್ನ ಮಾಡಿಸಿದ್ರು. ಮಾಡಿಸಿ ಇವತ್ತು ಪ್ರತಿ ವರ್ಷ ಎಲ್ಲ ಅಲ್ಲಿ ಏನಂದ್ರ ಹೆಚ್ಚು ಕಡಿಮೆ ಕೆಲವೊಮ್ಮೆ ಧ್ವಜಾರೋಹಣ ಮಾಡ್ತಾರ. ಅಲ್ಲೇ ಚಿಕ್ಕ ಮಕ್ಕಳ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಬುಕ್ಕನ್ನು ಬಿಡುಗಡೆ ಮಾಡಕ ಈ ಪುಸ್ತಕಗಳನ್ನ ಇವ್ರ ಬಗ್ಗೆ ಎಷ್ಟೋ ಆರ್ಟಿಕಲ್ ಬರ್ದಾರ ಅವ್ರು. ಯಾರು? ಎಚ್ ಕೆ ಔಟಿ ಅವರು. ಆಮೇಲೆ ಇನ್ನೊಬ್ರು ಕುಲಕರ್ಣಿ ಸರ್ ಅಂತ ಇದಾರೆ, ಇಲ್ಲಿ ಜಿ ಕುಲಕರ್ಣಿ ಅಂತೇಳಿ. ಅವರು ಹೈಸ್ಕೂಲ್ದೊಳಗ ಡ್ರಾಯಿಂಗ್ ಟೀಚರ್ ಇದ್ರು. ಅವರು ಕೂಡ ಸಾಕಷ್ಟು ಇವ್ರ ಬಗ್ಗೆ ಸ್ಟಡಿ ಮಾಡಿ ಬರ್ದಾರ. ಅವರು ಅವ್ರ ಕಡೆ ಹೆಚ್ಚು ಕಡಿಮೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಅವರು ಕೂಡ ಗೋಪಾಲ್ ಗುರುನಾಥ್ ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್. ಆದ್ರೆ ಕುಲಕರ್ಣಿ ಸದ್ಯಕ್ಕೆ ಇರಲಿಲ್ಲ ಅಲ್ರಿ? ಸದ್ಯಕ್ಕೆ ಇಲ್ಲಿಲ್ಲ, ಅವ್ರು ಗದಗ್ನಾಗಿದಾರ. ಆದ್ರೆ ಅವ್ರ ನಂಬರ್ ಕೊಡ್ತೀನಿ, ನಾನು ನಿಮ್ಗೆ ನಂಬರ್ ಕೊಡ್ತೀನಿ. ಬೇಕಾದ್ರೆ ಅವ್ರಿಗೆ ಮಾತಾಡಿದ್ರೆ ಅವರು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. ಇನ್ನೊಬ್ರು ಬಸು ಪಟೇಲ್ ಸರ್ ಅಂತಿದ್ರು, ಹೈಸ್ಕೂಲ್ ಒಳಗೆ ಟೀಚರ್ ಇದ್ರು, ಇವ್ರಿಗೆ ಗೊತ್ತೈತಿ. ಅವರು ಮೊನ್ನೆ ಮರಣ ಹೊಂದಿದ್ರು. ಅವ್ರ ಹತ್ರ ಸಾಕಷ್ಟು ಇನ್ಫಾರ್ಮೇಶನ್ ಇದ್ದು ಬಟ್ ನಮ್ಗೆ ಕಲೆಕ್ಟ್ ಮಾಡಕ್ ಆಗಿಲ್ಲ. ಅವ್ರ ಮನೆಯಲ್ಲಿ ಇರಬಹುದು. ಆದ್ರೆ ಇವ್ರ ಬಗ್ಗೆ ಇವ್ರು ಏನಪ್ಪಾ ಅಂತಂದ್ರ ಜನರಲ್ ಕಾರ್ಯಪ್ಪ ಅಂತೇಳಿ ಏನ ಒಬ್ರು ಇದ್ರು, ಜನರಲ್ ಪೋಸ್ಟ್. ಇವ್ರದ್ದು ಜನರಲ್ ಪೋಸ್ಟ್ ಗೋಪಾಲ್ ಗುರುನಾಥ್ ಏನ ಜಿ ಬೇವ್ರ ಅಂತ ಕರಿತೀವಲ್ಲ, ಗೋಪಾಲ್ ಗುರುನಾಥ್ ಬೇವ್ರ ಅವ್ರು ಕೆಲವೊಂದ್ ಕಲಿ ಹೇಳ್ಯಾರ ಅವ್ರು, ನಾನು ಬೇವ್ರಿಗೆ ಸಂಬಂಧಪಟ್ಟವ ಅಂತೇಳಿ ಕೆಲವೊಂದು. ಆಮೇಲೆ ಅವರು ಇಲ್ಲಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಒಂದು ಜನರಲ್ ಜಿ ಬೇವ್ರ ಸ್ಕೂಲ್ ಇದೆ, ಹೈಸ್ಕೂಲ್. ಅಲ್ಲಿಗೆ ನನಗ ಅನ್ಸಿದ ಮಟ್ಟಿಗೆ ಒಂದು 50 ವರ್ಷದಿಂದ ಬಂದಿದ್ರು. ಬಂದಾಗ ಅವ್ರನ್ನೆಲ್ಲ ಊರಾಗ ಬಂಡಿ ಒಳಗೆ ಮೆರೆಸಿದ್ರು. ಹೆಲಿಕಾಪ್ಟರ್ ತೊಗೊಂಡ್ ಬಂದಿದ್ರಂತ. ಹೆಲಿಕಾಪ್ಟರ್ ತೊಗೊಂಡ್ ಬಂದ್ರು ಸಹಿತ ಅವ್ರು ಏನ್ ಮಾಡ್ಯಾರ ಅಂದ್ರ, ನಾ ಊರಿನ ಅಭಿಮಾನಿಯಿಂದ ಮತ್ತೆ ಇದನ್ನ ರೈತರ ಊರಿದ್ದು ನಮ್ದು ಹಳ್ಳಿ. ಅದಕ್ಕೆ ಅವ್ರ ನಮ್ಮ ಊರ ರೈತರ ಅಭಿಮಾನದ ಮ್ಯಾಗ ಬಂಡಿ ಒಳಗನ ಊರ್ ತುಂಬಾ ಅಡ್ಯಾರ ಮೆರವಣಿಗೆ. ಹೆಲಿಕಾಪ್ಟರ್ ಆಗ್ಲಿ ಕಾರ್ ಆಗ್ಲಿ ಏನು ಯೂಸ್ ಮಾಡ್ಲಿಲ್ಲ ಅವ್ರು. ಒಂದದ್ದು ಹೆಲಿಕಾಪ್ಟರ್ ಒಳಗ ಬಟ್ ಊರ್ ತುಂಬಾ ಅಡ್ಡಾಡಿದ್ದು ಇದ್ರೊಳಗ. ಅಂದ್ರ ಅವ್ರಿಗೆ ಊರ ಅಭಿಮಾನ ಬಾಳ ಇತ್ತು. ಹೌದೌದ್ರಿ, ಅವ್ರು ತಮ್ಮ ಹೆಸರಿನ ಮುಂದೆ ಕುಲಕರ್ಣಿ ತಕೊಂಡು ಬೇವ್ರ ಅಂತ ಹಾಕಾರ. ಬೇವ್ರ ಕರ್ ಅಂತಾರ ಎಲ್ಲರ, ಅಲ್ಲ ಅದು ಬೇವ್ರ ಕರ್ ಅಂತಿಲ್ಲ, ಬೇವ್ರ ಅಂತ ಐತಿ. ಜನರಲ್ ಜಿ ಬೇವ್ರ ಅಂತ. ಅಂದ್ರೆ ಜನರಲ್ ಅವ್ರ ಪೋಸ್ಟ್, ಅವ್ರ ಹುದ್ದೆ, ಜನರಲ್ ಹುದ್ದೆ. ಜನರಲ್ ಕಾರ್ಯಪ್ಪ ಸಾಹೇಬ್ರ ಹೆಂಗಿದ್ರು ಇವ್ರು. ಇದು ನಮ್ಮ ಊರಿಗೆ ಒಂದು ಹೆಮ್ಮೆನೂ ಇದು. ಯಾಕಂದ್ರ ರಾಷ್ಟ್ರ ಮಟ್ಟದೊಳಗ ಈ ಹೋಗ್ಯಾರ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ ನಿಮ್ಗೆ ನಾನು ದೆಹಲಿಗೆ ಹೋಗಿದ್ದೆ. ಅಲ್ಲಿ ಒಬ್ರು ಭೇಟಿ ಆದ್ರು. ನನಗೆ ಕೇಳಿದ್ರು,
ಇಲ್ಲ ನೀವು ಎಲ್ಲಿಂದ ಬಂದಿರಿ ಅಂತ. ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ರು ಒಂದು ದೊಡ್ಡ ಮೂರ್ನಮೆಂಟ್ ಮುಂದೆ. ಆಮೇಲೆ ನಾವು ಅವ್ರು ಕೇಳಿದ್ರು ನನಗೇನಂತ, ನೀವು ಇಲ್ಲಿಯವ್ರಿ ಅಂತ ಕೇಳಿದ್ರು. ಇಲ್ರಿ ಹಿಂಗೆ ನಾನು ಅವ್ರಿಗೆ ಗೊತ್ತಾಗ್ಲಿ ಅಂತ ಗೋಪಾಲ್ ಗುರುನಾಥ್ ಬೇವ್ರವ್ರ ಜನರಲ್ ಇದ್ರಲ್ಲ, ನಾವು ಅಲ್ಲಿ ಅವ್ರ ಆದ ಊರವ್ರಿ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವರು ನಮ್ಮ ಮುಟ್ಟಿ ನಮಸ್ಕಾರ ಮಾಡಿದ್ರು. ನಾವು ಕೇಳಿದೆ, ನಾನು ಯಾಕೆ ಮುಟ್ಟಿ ನಮಸ್ಕಾರ ಮಾಡ್ತೀರಿ ಅಂತ ಕೇಳಿದೆ. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನೀವು ಅಂತ ಮಣ್ಣಿಂದ ಬಂದಿರಲ್ಲ, ಜನರಲ್ ಪೋಸ್ಟಿಗೆ ಹೋಗ್ಯಾರ ನಿಮ್ಮ ಊರಿಂದ ಮಣ್ಣಿನಿಂದ, ಅಂತ ಊರಿಂದ ಬಂದಿರಲ್ಲ ನೀವು, ನಮಗ್ ಭಾಳ ಖುಷಿ ಆಗೈತಿ ಅಂತೇಳಿ. ಇವ್ರ ರಿಲೇಟಿವ್ಸ್ ಇನ್ನೊಬ್ರು ಇದ್ರು, ಮಾಧವರಾವ್ ಬೇವ್ರ ಅಂತೇಳಿ. ಅವ್ರ ಹೆಸರಲ್ಲಿ ಒಂದು ಪೋಸ್ಟ್ ಆಫೀಸ್ ಐತಿ ಇಲ್ಲಿ ಮೈಸೂರಲ್ಲಿ. ನಮ್ಮ ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇವ್ರು ಇರೋದು ಮಾಧವರಾವ್ ಆಸ್ಪತ್ರೆ ಹೆಸರಲ್ಲಿ. ಬೋರ್ಡ್ನು ಐತಿ, ನೀವು ಬೋರ್ಡ್ ನೋಡಿರ್ಬೋದು ನೀವು ಅಲ್ಲಿ ಹೋಗಿ. ಮಾಧವರಾವ್ ಬೇವ್ರ ಇವರ ಸ್ಮಾರಕ ಅಂತ ಐತಿ. ಸ್ಮಾರಕ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕರ್ನಾಟಕ ಸರ್ಕಾರ ಅಂತ ಮ್ಯಾಗ ಐತಿ. ಸರ್ಕಾರಿ ಆಸ್ಪತ್ರೆ. ಬಟ್ ಊರ ಅಭಿಮಾನದಿಂದ ಸರ್ಕಾರದವರು ಕೂಡ ನಮ್ ಪ್ರೋತ್ಸಾಹ ಕೊಟ್ಟು ಊರ ಅಭಿಮಾನ ಮಾಧವರಾವ್ ಅಂತ ಐತಾರ, ಇವತ್ತಿಗೂ ಐತದ ಮಾಧವರಾವ್ ಅಂತ. ಆಸ್ಪತ್ರೆನೂ ಐತಿ, ಜನರಲ್ ಜಿ ಬೇವ್ರ ಹೆಸರಲ್ಲಿ ಐತಿ. ಅದಕ್ಕೆ ಅವ್ರು ಏನಪ್ಪಾ ಅಂದ್ರ ಈ ಮಹಾರಾಷ್ಟ್ರ ಪುನಾದೊಳಗೆ ಈಗ ಅವ್ರ ರಿಲೇಟಿವ್ಸ್ ಇರ್ತಾರೆ, ಅವ್ರ ಮಕ್ಳು ಅವರೆಲ್ಲ ಊರಲ್ಲಿ ಬೇವ್ರಲ್ಲಿ ಇಲ್ಲ. ಆದ್ರೆ ಅವ್ರು ಏನೈತಿ ನೋಡು, ಪುನಾದಾಗ ಸದ್ಯಕ್ಕೆ ಈಗ ಅವ್ರದ್ದು ಏನಾರ ಇನ್ಫಾರ್ಮೇಶನ್ ನಿಮಗೆ ಪೂರ್ತಿ ಕಂಪ್ಲೀಟ್ ಬೇಕಾದ್ರೆ ಪುನಾದೊಳಗೆ ಅವ್ರ ಅದಾರ. ಅವ್ರ ರಿಲೇಟಿವ್ಸ್ ಎಲ್ಲ ಈ ಅಲ್ಲೇ ಅದಾರ. ಅವ್ರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ನಾಗ ಅದಾರ. ಈಗೇನ್ ನಾ ಮಾಧವರಾವ್ ಅಂತಂದೆಲ್ಲ, ಅವ್ರ ಫೋಟೋನು ಒಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇವ್ರೊಳಗೆ ಒಂದು ಐತಿ, ಮಾಧವರಾವ್ ಫೋಟೋ. ಅವರು ಒಂದು ಯುದ್ಧದೊಳಗೆ ಮಡದದ್ದು ಐತಿ ಅವ್ರದ್ದು. ಜಿಜಿ ಬೇವ್ರು ಬೇರೆ, ಗೋಪಾಲ್ ಗುರುನಾಥ್ ಬೇರೆ, ಮಾಧವರಾವ್ ಬೇರೆ. ಏನಿಲ್ಲ 10 ಪಟ್ಟು 100 ಪಟ್ಟು ಐತ ಬುಕ್ದಾಗ. ಅಂದ್ರ HKUT ಅವ್ರು ನನಗೆ ಕೊಟ್ಟಿದ್ರು, ಮಾತಂದು ಕೊಟ್ರು. ಅವ್ರಿಗೆ ನನ್ನ ಸ್ನೇಹ ಇತ್ತು. ಒಂದು ಬುಕ್ಕ ಕೊಟ್ರು ಅವ್ರು ಗೋಪಾಲ್ ಗುರುನಾಥ್ ಅವ್ರ ಬಗ್ಗೆ. ಯಾಕೆ ಸರ್ ಇದನ್ನ ಕೊಡ್ತೀರಿ ನನಗೆ ಅಂತ ನಾ ಕೇಳಿದೆ. ಇಲ್ಲ, ನಾ ಮುಳುಗು ಸೂರ್ಯ, ನೀವು ಉದಯಿಸು ಸೂರ್ಯ, ನಿಮ್ಮೂರ ಇತಿಹಾಸ ನಿಮ್ಮ ಹತ್ರ ಇರ್ಲಿ ಅಂತೇಳಿ ಅವ್ರು ನನಗೊಂದು ಬುಕ್ಕ ಕೊಟ್ರು. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿ ತನಕ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡ್ರಿ, ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.